ರಾತ್ರಿ ಊಟಕ್ಕಂತಂದು ಸಿಂಪಲ್ ಅಡುಗೆ ಮಾಡ್ಕೊಂಡಿದ್ರಿ ಇವತ್ತು ರೊಟ್ಟಿ ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಪಲ್ಯ ಹಿಂಗೆ ಮಾಡಿದ್ರೆ ತಿನ್ಲಾರ್ದವ್ರು ತಿನ್ಬೋದು. ಯಾಕಂದ್ರೆ ಹೊಟ್ಟೆ ಕಹಿನೇ ಅನ್ಸಲ್ಲ. ಆ ಫೀಲಿಂಗ್ ಬರಲ್ಲ ಹಾಗಲಕಾಯಿ ತಿನ್ಲತ್ತೀವಿ ಅಂತ ಅನ್ನೋದು ಟೇಸ್ಟೇ ಅನ್ನಿಸ್ತದ. ಹಂಗಾಗಿ ನಾ ಯಾವಾಗನ ತಿಂಗಳಿಗೆ 1 ಸಲ 2 ಸಲ ಹಿಂಗೆ ಮಾಡ್ಕೊತಾನೆ ಇರ್ತೀನಿ. ಇವತ್ತು ಹಾಗಲಕಾಯಿ ಪಲ್ಯ ಮಾಡವಂತಂದು ಮಾಡ್ಲತ್ತಿದ್ರಿ. ಹಾಗಲಕಾಯಿ ಫಸ್ಟ್ ಸಣ್ಣ ಸಣ್ಣ ಸ್ಲೈಸ್ ತೊಳೆದು ಉಪ್ಪು ಅರಿಶಿಣ ಹಾಕ್ಕೊಂಡಿರೋ ನೀರಾಗ ಹಾಕಿಡಬೇಕು. ಅದ್ರಲಿಂತ ಏನಾಗ್ತದೆ ಕಹಿ ಕಮ್ಮಿ ಆಗ್ಬಿಡ್ತದೆ. ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು, ಒಂದು ಉಳ್ಳಾಗಡ್ಡಿ ಪಲ್ಯ ಸಲುವಾಗಿ ಕಟ್ ಮಾಡ್ಕೊಂಡು, ಇನ್ನೊಂದು ಉಳ್ಳಾಗಡ್ಡಿ ರೊಟ್ಟಿ ಜೊತೆಗೆ ತಿನ್ಬೇಕಂತ ಸೈಡಿಗೆ ಇಟ್ಕೊಂಡ್ರಿ. ಪಲ್ಯ ಸಲುವಾಗಿ ಟೊಮೆಟೊ ಪ್ಯೂರಿ ಹಾಕೋಬೇಕು. ಆಮೇಲೆ ಅದ್ರ ಸಲುವಾಗಿ ಟೊಮೆಟೊನು ರಫಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು, ಇದು ಪಲ್ಯನ ಕುಕ್ಕರ್ನಾಗೆ ಮಾಡ್ತೀನಿ. ಯಾಕಂದ್ರೆ ಒಂದೇ ಸೀಟಿ ಹೊಡೆಸಿದ್ರೆ ಪಲ್ಯ ಆಗ್ಬಿಡ್ತದೆ, ಭಾಳ ಜಲ್ದಿ ಆಗ್ತದೆ. ಅದಕ್ಕೆ ಕುಕ್ಕರ್ನಾಗ ಮಾಡ್ಲತ್ತಿದ್ರಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಂಡು, ಆಮೇಲೆ ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು, ಅದು ಉಳ್ಳಾಗಡ್ಡಿ ಫ್ರೈ ಆಗ್ಲತ್ತಿದ್ದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಫ್ರೈ ಆಗ್ಲಕ್ಕೆ ಬಿಟ್ಟದು ಹಾಗೆ. ಉಳ್ಳಾಗಡ್ಡಿ ಫ್ರೈ ಆಗ್ಲತ್ತಿದ್ದು ಟೊಮೆಟೊ ಪ್ಯೂರಿ ಮಾಡ್ಕೋಬೇಕಿತ್ತು. ಮಿಕ್ಸಿ ಜಾರ್ ತೊಗೊಂಡು ಅದು ಕಟ್ ಮಾಡಿಟ್ಟು ಟೊಮೆಟೊ ಎಲ್ಲ ಅದಕ್ಕೆ ಹಾಕ್ಕೊಂಡು, ಇದಕ್ಕೆ ಎಕ್ಸ್ಟ್ರಾ ಏನು ನೀರು ಹಾಕೋದಿರಂಗಿಲ್ಲ, ಬರೀ ಹಾಗೆ ಮಿಕ್ಸಿ ಮಾಡ್ಕೊಂಡ್ರೆ. ಟೊಮೆಟೊ ಆಲ್ರೆಡಿ ಜ್ಯೂಸಿ ಇರ್ತದಲ್ಲ, ಹಾಗಾಗಿ ಪ್ಯೂರಿ ಚಲೋನೇ ಆಯಿತು. ಆ ಟೊಮೆಟೊ ಪ್ಯೂರಿ ತೊಗೊಂಡೋಗಿ ಇದು ಉಳ್ಳಾಗಡ್ಡಿ ಆಲ್ರೆಡಿ ಕುದಿಲತ್ತಿತ್ತಲ್ಲ, ಅಂದ್ರೆ ಫ್ರೈ ಆಗ್ಲತ್ತಿತ್ತು, ಅದ್ರೊಳಗೆ ಹಾಕ್ದೆ. ಚಲೋ ಕಲಿಸ್ದ ಒಂದ್ಸಲ. ಈಗ ಉಪ್ಪು ಖಾರ ಬೇಕಂದ್ರೆ ಈಗ ಹಾಕ್ಕೋಬೋದು. ನಾವು ಉಪ್ಪು ಮೊದಲೇ ಹಾಕಿದ್ದೆ, ಅದಕ್ಕೆ ಈಗ ಬರೀ ಖಾರ ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ತೊಳೆದಿಟ್ಟು ಹಾಗಲಕಾಯಿ ಹಾಕ್ಕೋಬೇಕ್ರಿ. ಹಾಗಲಕಾಯಿ ಹಾಕೊಂಡಾದ್ಮೇಲೆ ಚಲೋ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಇದು ಸ್ವಲ್ಪ ಯಾಕೋ ಗಟ್ಟಿ ಅನ್ನಿಸ್ತು, ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಇದಕ್ಕೆ ಟೇಸ್ಟ್ ನೋಡ್ತಾ ಉಪ್ಪು ಖಾರ ಕರೆಕ್ಟ್ ಅದ ಇಲ್ಲ ಅಂತಂದು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಸೀಟಿ ಹೊಡ್ಸೋವಂತಂದು ಮುಚ್ಚಿಟ್ಬಿಟ್ರಿ. ಇಲ್ಲಿ ಅನ್ನಕ್ಕೂ ಹೆಸರಿಟ್ಟಿದ್ದ ರೊಟ್ಟಿ ಹಿಟ್ಟು ನಾದ್ಕೊಳತ್ತಿದ್ದ. ನಂಗೆ ಆ್ಯಕ್ಚುಲಿ ರೊಟ್ಟಿ ನಾರ್ಮಲಾಗಿ ಹೆಂಗೆ ಬಡಿತಾರೆ ಹಂಗೆ ಬಡ್ಲಕ್ಕೆ ಬರಲ್ಲ. ಅದ್ರ ಸಲುವಾಗಿ ನಾ ಯಾವತ್ತೂ ಜಿಗಿ ಹಾಕ್ಕೊಂಡೇ ಹಿಟ್ಟು ನಾದ್ತೀನಿ. ಯಾಕಂದ್ರೆ ಲಟಾಸ್ಲಕ್ಕೆ ಕರೆಕ್ಟಾಗಿ ಬರ್ಬೇಕಂತಂದು ಸ್ವಲ್ಪ ಜಿಗಿ ಹಾಕ್ಕೊಂಡು ಹಿಟ್ಟು ಚಲೋ ನಾದ್ಕೊಂಡು, ಹಿಂಗೆ ಸ್ವಲ್ಪ ಭಾಳ ಬಿಸಿ ಇರ್ತದಲ್ಲ ಅವಾಗ ಚಮಚಲಿಂದ ಕಲಿಸ್ಕೊತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ನಾರ್ಮಲ್ ನೀರು ಹಾಕ್ಕೊಂಡು ಚೆಂದ ನಾದ್ಕೊಂಡ್ಬಿಡ್ತೀನಿ. ಇಲ್ಲ ಅನ್ನನೂ ಆಗ್ಲತ್ತಿತ್ತು. ಅನ್ನ ಕುಕ್ಕರ್ನಾಗ ಮಾಡ್ಕೊಳಕ್ಕಿಂತ ಹಿಂಗೆ ಬೊಗಣ್ಯಾಗ ಮಾಡ್ಕೊಂಡ್ರೆ ನಂಗೆ ಭಾಳ ಇಷ್ಟ ಆಗ್ತದೆ. ಉದುರು ಚಲೋ ಆಗ್ತದೆ ಅನ್ನ, ಟೇಸ್ಟ್ನು ಒಂಥರ ಚೆಂದ ಅನ್ನಿಸ್ತದೆ. ಅದಕ್ಕೆ ನಾ ಯಾವತ್ತೂ ಬೊಗಣ್ಯಾಗ ಅನ್ನನೇ ಪ್ರಿಫರ್ ಮಾಡ್ತೀನಿ. ಒಟ್ಟು ಓಪನಾಗಿ ಕುದಿಸಿದ್ರೆ ಅನ್ನ ಚಲೋ ಆಗೋದು. ಬರೀ ಪಲಾವ್ ಹಂಗೆ ಮಾಡೋದಿತ್ತು ಅಂತಂದ್ರೆ ಕುಕ್ಕರ್ನಾಗ ಮಾಡ್ತೀನಿ. ಇಲ್ಲಿ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಬಂತು ಅಂತಂದ್ರೆ ಅವಾಗ ಕಟ್ಟಿ ಮೇಲೆ ಹಾಕ್ಕೊಂಡು ನಾದ್ತೀನಿ. ಫಸ್ಟೇ ಇವೆಲ್ಲ ಕಟ್ಟಿ ಮೇಲೆ ಹಾಕೊಂಡ್ರೆ ಮೆಸ್ಸಿ ಆಗ್ತದೆ, ನಂಗೆ ಇಷ್ಟನೇ ಆಗಲ್ಲ. ಅದಕ್ಕೆ ಹಂಗೆ ದೊಡ್ಡ ಬುಟ್ಟಿ ಹಂಗಿದ್ರು ದೊಡ್ಡದದ, ಅದಕ್ಕೆ ಬುಟ್ಟಿ ಒಳಗೆ ನಾದ್ಕೊತೀನಿ. ಇಲ್ಲಿ ಪಲ್ಯ ಆಗಿತ್ತು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ನಿಂಬೆಹಣ್ಣು ಹಿಂಡ್ಬಿಟ್ರಿ. ಅದಕ್ಕೆ ಪಲ್ಯ ರೆಡಿ ಆಯಿತು. ಅನ್ನನೂ ಆಗಿತ್ತು, ಅನ್ನ ಜಾನ್ಕೊಂಡು. ಅನ್ನ ಜಾನಿದ್ದಾದ್ಮೇಲೂ ಒಂದು 2 ನಿಮಿಷ ಹಂಗೆ ಮತ್ತೆ ಗ್ಯಾಸಿನ ಮೇಲೆ ಸಣ್ಣ ಉರಿನಾಗ ಇಟ್ಬಿಡಬೇಕು. ಚಲೋ ಆಗ್ಬಿಡ್ತದೆ ಅನ್ನ. ಈಗ ರೊಟ್ಟಿ ಮಾಡ್ಕೊಳ್ಳೋ ಟೈಮ್ ಇತ್ತು, ಹಾಗಾಗಿ ಹಿಟ್ಟು ತೊಗೊಂಡ್ರಿ, ಒಣ ಹಿಟ್ಟು ತೊಗೊಂಡು ಇಲ್ಲಿ ಹಂಚಿಟ್ಕೊಂಡು, ಈ ರೊಟ್ಟಿ ಹಿಟ್ಟು ಏನು ನಾದ್ಕೊಂಡಿದ್ದಲ್ಲ ಅದು ಇನ್ನೊಂದು ಸ್ವಲ್ಪ ಚಲೋ ನಾದಮಂತಂದು ಇನ್ನೊಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡದು. ನೀರನ್ನು ಹಾಕಿಲ್ಲ, ಸುಮ್ಮ ಹಾಗೆ ನಾದ್ಕೊಂಡು